ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಆಗುವುದೆಲ್ಲ ಒಳ್ಳೆಯದಕ್ಕೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಒಬ್ಬ ಮಂತ್ರಿ ಕೂಡ ಇರ್ತಾನೆ. ಈ ಮಂತ್ರಿ ಯಾವಾಗಲೂ ಕೂಡ ಯಾವುದೇ ಕೆಲಸ ಆಗಲಿ, ಏನೇ ಇದಾಗಲಿ, ಯಾವಾಗಲೂ ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಹೀಗಿದ್ದಾಗ ಒಂದು ದಿವಸ ರಾಜ ಹಣ್ಣು ಕಟ್ ಮಾಡ್ತಿರಬೇಕಾದ್ರೆ ಮಂತ್ರಿ ಜೊತೆ ಇರ್ತಾನೆ. ಆಗ ರಾಜನ ಒಂದು ಬೆರಳು ಸ್ವಲ್ಪ ಕೊಯ್ದು ಬಿಡುತ್ತೆ. ಇದರಿಂದ ಮಂತ್ರಿ ನೋಡಿಬಿಟ್ಟು ಆಗೋದೆಲ್ಲ ಒಳ್ಳೆಯದಕ್ಕೇನೆ ಅಂತ ಹೇಳ್ತಾನೆ. ರಾಜನಿಗೆ ಕೋಪ ಬಂದ್ಬಿಡುತ್ತೆ. ಅಲ್ಲ, ನನ್ನ ಬೆರಳು ಕಟ್ಟಾಗಿದೆ, ಈ ವ್ಯಕ್ತಿ ನನಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀನಲ್ಲ, ನನ್ನ ಬೆರಳು ಕಟ್ಟಾಗಿದ್ದು ಒಳ್ಳೆಯದಕ್ಕಾ ಅಂತ ಕೋಪ ಬಂದು ಆ ಮಂತ್ರಿನ ಸೆರೆವಾಸಕ್ಕೆ ತಳ್ಳಿಬಿಡ್ತಾನೆ. ಇದಾದ ಕೆಲವು ದಿನಗಳ ನಂತರ ರಾಜ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಬೇಟೆ ಆಡ್ತಾ ಇರಬೇಕಾದ್ರೆ ದಣವಾಗಿರ್ತವನಿಗೆ ವಿಶ್ರಾಂತಿ ತೊಗೊಬೇಕು ಅಂತ ಒಂದು ಮರದ ಕೆಳಗೆ ಕೂತಿದ್ದಾಗ ಅಲ್ಲಿ ಸಡನ್ನಾಗಿ ಕಾಡು ಜನಗಳು ಬಂದು ರಾಜನ್ನ ಅಟ್ಯಾಕ್ ಮಾಡಿಬಿಡ್ತಾರೆ. ಅವರು ಅವನ್ನ ಕಟ್ಟಾಕೊಂಡು ತಮ್ಮ ಸ್ಥಳಕ್ಕೆ ಅಂದರೆ ತಾಂಡಾಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ರಾಜನ್ನ ತಮ್ಮ ದೇವರಿಗೆ ಬಲಿ ಕೊಡಬೇಕು ಅಂತ ರೆಡಿ ಮಾಡ್ಕೊತಾರೆ. ಎಲ್ಲ ರೆಡಿ ಆಗುತ್ತೆ. ರಾಜ ಅಂದ್ಕೊತಾನೆ, ಎಂಥ ಕೆಲಸ ಆಯಿತು, ಹೋಗಿ ಈ ಕಾಡು ಜನರ ಕೈಯಿಂದ ಸಿಕ್ಕಾಕೊಂಡಲ್ಲ, ಇವತ್ತೇ ನನ್ನ ಕೊನೆಯ ದಿನ ಅಲ್ವಾ ಅಂತ ಅಂದ್ಕೊತಾನೆ. ದೇವರ ಪ್ರಾರ್ಥನೆ ಮಾಡ್ಕೊತಾನೆ, ಭಗವಂತ ನನ್ನ ಕಾಪಾಡಪ್ಪ ಅಂತಾನೆ. ಅದಾದ ನಂತರ ಏನಾಗುತ್ತೆ, ಇನ್ನೇನು ರಾಜನಿಗೆ ಬಲಿ ಕೊಡಬೇಕು, ಒಬ್ಬ ವ್ಯಕ್ತಿ ಅವನ ಕೈ ಬೀಳೋ ನೋಡಿಬಿಟ್ಟು ನಿಲ್ಲಿಸಿ ಅಂತ ಓಡಿ ಬರ್ತಾನೆ. ಏನಾಯಿತು ಅಂತ ಆ ಕಾಡು ಜನದ ನಾಯಕ ಕೇಳಿದಾಗ, ಇಲ್ಲ, ಈ ವ್ಯಕ್ತಿ ಅಪವಿತ್ರ ಆಗಿದ್ದಾನೆ, ಆಲ್ರೆಡಿ ಇವನ ಕೈ ಬೆರಳು ಕಟ್ಟಾಗಿದೆ, ಕೊಯ್ದಿದೆ, ಆದ್ದರಿಂದ ಇವನು ನಮ್ಮ ಬಲಿಗೆ ಯೋಗ್ಯನಲ್ಲ, ಇವನ್ನ ಬಿಟ್ಬಿಡೋಣ ಅಂತ ಹೇಳ್ತಾನೆ. ಇದನ್ನು ಕೇಳಿ ಹೌದು ಅಂತ ನಾಯಕ ಅಂದ್ಬಿಟ್ಟು ಈ ರಾಜನ್ನ ಬಿಟ್ಬಿಡ್ತಾನೆ. ರಾಜ ವಾಪಸ್ ಬರ್ತಾ ಯೋಚನೆ ಮಾಡ್ತಾನೆ, ಅಯ್ಯೋ, ಈ ಬೆರಳು ಕಟ್ಟಾಗಿದ್ದು ಎಷ್ಟು ಒಳ್ಳೆ ಕೆಲಸ ಆಯಿತು, ನಮ್ಮ ಮಂತ್ರಿ ಹೇಳಿದ್ರು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ, ಇದು ಕೂಡ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಅಂದ್ಬಿಟ್ಟು ಸೀದಾ ರಾಜ್ಯಕ್ಕೆ ಬಂದು ಮಂತ್ರಿನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾರೆ, ಈ ಥರ ಆಯಿತು ಕಾಡಿನಲ್ಲಿ ಅಂತ. ಅದಕ್ಕೂ ಕೂಡ ಮಂತ್ರಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಅದೇ ಹಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ರಾಜ ನಗ್ತಾ ಕೇಳ್ತಾನೆ. ಆವಾಗ ಮಂತ್ರಿ ಹೇಳ್ತಾನೆ, ಮಹಾರಾಜರೇ, ನೀವು ಬೇಟೆ ಹೋಗಿದ್ರೆ ನೀವು ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ರಿ, ಅಲ್ಲಿ ನಿಮ್ಮ ಬೆರಳು ಕಟ್ಟಾಗಿದೆ ಅಂತ ಅಂದ್ಬಿಟ್ಟು ನಿಮ್ಮನ್ನು ಅಪವಿತ್ರ ಅಂತ ಬಿಟ್ಬಿಡ್ತಿದ್ರು, ಆದರೆ ನನ್ನನ್ನು ಅವರು ದೇವ್ರಿಗೆ ಬಲಿ ಕೊಟ್ಬಿಡ್ತಿದ್ರಲ್ವ ಅಂತ ಹೇಳ್ತಾನೆ. ಆವಾಗ ಇಬ್ಬರು ಜೋರಾಗಿ ನಗ್ತಾರೆ. ಸೊ ಈ ಕಥೆಯ ಸಾರಾಂಶ ಹೇಳ್ತಾ ಅಂದರೆ, ಜೀವನದಲ್ಲಿ ಏನೇ ಆಗ್ತಿದೆ ಅಂದರೂ ಕೂಡ ಅದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.